ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ನಾನು ಲಾಸ್ಟ್ ಜಾಬ್ ಬಗ್ಗೆ ನಾನು ವಿಡಿಯೋ ತಗೊಂಡು ಬಂದಾಗ ನಿಮ್ಗೆಲ್ಲರಿಗೂ ಹೇಳಿದೆ. ಮತ್ತೊಂದು ತುಂಬಾ ಎಲ್ಲರಿಗೂ ಜಾಬ್ ಸೆಕ್ಯೂರಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈ ಜಾಬ್ ಸೆಕ್ಯೂರಿಟಿಗೆ ಯಾವ ಸ್ವಿಚ್ ವರ್ಡನ್ನು ಯೂಸ್ ಮಾಡಬೇಕು ಅಂತ ಹೇಳಿ, ಹಾಗೆಯೇ ಮತ್ತೊಂದು ತಂತ್ರವನ್ನು, ಅಂದರೆ ನಿಮಗೆ ಜಾಬ್ ಇಂಟರ್ವ್ಯೂಗೆ ಯಾರೆಲ್ಲ ಹೋಗಿ ಫೇಲ್ಯೂರ್ ಆಗ್ತಾ ಬಂದಿದ್ದೀರೋ ಅವ್ರಿಗೂ ಕೂಡ ನಾನು ಸ್ವಿಚ್ ವರ್ಡ್ಸನ್ನು, ಸ್ವಿಚ್ ಕೋಡ್ಸ್ಗಳನ್ನು ನಾನು ಚಾಂಟ್ ಮಾಡಲಿಕ್ಕೆ ಮಾಡಿ ಅಂತಲೇ ಹೇಳಿದ್ದೀನಿ. ಅದರಲ್ಲಿ ನೀವು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಏನು ಮಾಡಬಹುದು ಅನ್ನೋವಂಥ ಒಂದು ಪರಿಹಾರವನ್ನು ನಾನು ತೊಗೊಂಡು ಬಂದಿದ್ದೀನಿ. ಈ ಪರಿಹಾರ ತುಂಬಾ ರಿಸಲ್ಟನ್ನು ಕೊಟ್ಟಿರುವಂಥ ಪರಿಹಾರ. ಸೊ ಹಾಗಾಗಿ ಎಲ್ಲರೂ ಈ ಪರಿಹಾರವನ್ನು ಮಾಡ್ಕೊಳ್ಳಿ, ಇಂಟರ್ವ್ಯೂನ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ. ಮೊದಲನೇದಾಗಿ ನೋಡೋಣ ಬನ್ನಿ. ಯಾವುದು ನಮಗೆ ಜಾಬ್ ಸಿಗೋದು ದೊಡ್ಡದಲ್ಲ, ಜಾಬ್ ಸಿಕ್ಕ ಮೇಲೆ ನಾವು ಎಷ್ಟು ಅದರಲ್ಲಿ ಸೆಕ್ಯೂರ್ಡ್ ಆಗಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನಕ್ಕೆ 3 ತಿಂಗಳಿಗೆ 6 ತಿಂಗಳಿಗೆ ಎಲ್ಲ ಜಾಬ್ ಕಳ್ಕೊಂಡು ಬಿಡ್ತಾರೆ, 1 ವರ್ಷಕ್ಕೆಲ್ಲ ಜಾಬ್ ಕಳ್ಕೊಳ್ತಾರೆ. ಹಾಗೆ ಈ ಜಾಬ್ ಬಿಟ್ಟು ಇನ್ನೊಂದು ಜಾಬು, ಈ ಜಾಬ್ ಬಿಟ್ಟು ಇನ್ನೊಂದು ಜಾಬು, ಇದೇ ಥರ ನಾವು ಜಾಬ್ ಚೇಂಜ್ ಮಾಡುವಂಥ ಪರಿಸ್ಥಿತಿಗಳು ಬರುತ್ತೆ. ಇದೆಲ್ಲ ಬಂದಾಗ ನಮ್ಗನ್ಸುತ್ತೆ, ಏನಪ್ಪ ಇದು ಜಾಬು ನಮಗೆ ಸೆಕ್ಯೂರಿಟಿನೇ ಇಲ್ವಾ, ಇದಕ್ಕೆ ಒಂದು ಪರಿಹಾರನೇ ಇಲ್ವಾ ಅಂತ ಹೇಳಿ ಯಾರೆಲ್ಲ ಮನಸ್ಸನ್ನ ನೋವು ಮಾಡ್ಕೊಂಡಿದ್ದೀರೋ ಅಂಥವರಿಗೆ, ಅಂದರೆ ಜಾಬ್ ಸೆಕ್ಯೂರಿಟಿಗೋಸ್ಕರ. ಜಾಬ್ ಸೆಕ್ಯೂರಿಟಿ ಅಂದ ತಕ್ಷಣವೇ ನಿಮಗೆ ಜಾಬ್ ಶೇಕಿಂಗ್ ಇದ್ದರೆ ಮಾತ್ರ ಅಂತ ಅಲ್ಲ, ನಿಮಗೆ ಅಲ್ಲಿ ಕೆಲವೊಂದು ಸಾರಿ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ ಜಾಬಲ್ಲಿ. ಅಂಥ ಒಂದು ಫಿಯರನ್ನು ಕೂಡ ನಾವು ಹೋಗ್ಲಾಡಿಸ್ಬೋದು ನಾವು ಮಾಡುವಂಥ ಕೆಲಸ ಮಾಡುವಂಥ ಜಾಗದಲ್ಲಿ. ಇದೆಲ್ಲವನ್ನು ನಾವು ಇಟ್ಕೊಂಡು ನಾನು ನಿಮಗೆ ಓವರ್ ಆಲ್ ತೊಗೊಂಡು ಬಂದಿದ್ದೀನಿ, ಒಂದು ಸ್ವಿಚ್ ವರ್ಡನ್ನು ತೊಗೊಂಡು ಬಂದಿದ್ದೀನಿ. ಯಾವುದದು ಸ್ವಿಚ್ ವರ್ಡ್ ಅಂತ ಹೇಳಿದ್ರೆ ರೂಸ್ಟರ್ ಅನ್ನೋವಂಥ ಸ್ವಿಚ್ ವರ್ಡ್. ಈ ರೂಸ್ಟರ್ ಅನ್ನುವಂಥ ಸ್ವಿಚ್ ವರ್ಡ್ ನಿಮಗೆ ನಿಮ್ಮ ಜಾಬ್ ಯಾವುದೇ ಥರದ ಶೇಕಿಂಗ್ ಇದ್ದರೆ, ಭಯ ಆತಂಕಗಳು, ನಿಮಗೆ ಇನ್ಸೆಕ್ಯೂರಿಟಿ ಕಾಡ್ತಾ ಇದ್ದರೆ, ಅಂಥ ಸಂದರ್ಭದಲ್ಲಿ ಈ ರೂಸ್ಟರ್ ಅನ್ನೋ ವರ್ಡನ್ನು ನೀವು ಚಾಂಟ್ ಮಾಡಿ ಅಂತ ಹೇಳಿದ್ರೆ, ನೀವು 108 ಸಾರಿ ಚಾಂಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಮಗೆ ಸಮಯ ಇಲ್ಲ ಅಂತಂದವರು 51 ಸಾರಿ ಈ ಒಂದು ನಾನು ಕೊಟ್ಟಿರುವಂಥ ಈ ಸ್ವಿಚ್ ವರ್ಡನ್ನು ಚಾಂಟ್ ಮಾಡಿ. ಸೊ ಚಾಂಟ್ ಮಾಡುವಾಗ ನಿಮ್ಮ ಇಂಟೆನ್ಷನ್ ಕರೆಕ್ಟಾಗಿರಬೇಕು. ನಾನು ಈ ಒಂದು ಕಂಪನಿನೋ ಆಫೀಸೋ ಯಾವುದರಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರೋ ಆ ಜಾಗವನ್ನು ನೀವು ಸರಿಯಾಗಿ ಅಂದ್ಕೊಂಡು, ಈ ಜಾಗದಲ್ಲಿ ನಾನು ತುಂಬ ಸೆಕ್ಯೂರ್ಡ್ ಆಗಿದ್ದೀನಿ, ನನ್ನ ಬಾಸು ಅಥವಾ ಮ್ಯಾನೇಜರು, ನನ್ನ ಕೊಲೀಗ್ಸು ಎಲ್ಲರೂ ನನ್ನೊಟ್ಟಿಗೆ ಚೆನ್ನಾಗಿದ್ದಾರೆ, ಮಂತ್ಲಿ ನನಗೆ ಸ್ಯಾಲರಿ ಕರೆಕ್ಟಾಗಿ ಬಂದು ಸೇರ್ತಾ ಇದೆ, ನನ್ನ ಅಕೌಂಟಿಗೆ ನನ್ನ ಸ್ಯಾಲ್ರಿ ಕರೆಕ್ಟಾಗಿ ಬಂದು ಸಿಗ್ತಾ ಇದೆ, ನನ್ನ ಜಾಬು ಸೆಕ್ಯೂರ್ಡ್ ಆಗಿದೆ ಅಂತ ಹೇಳಿ ಹೇಳ್ಕೊಂಡೇನೆ ರೂಸ್ಟರ್ ಅಂತ ಹೇಳಿ ನೀವು ಇದನ್ನು ಚಾಂಟ್ ಮಾಡಬೇಕಾಗುತ್ತೆ. ಮತ್ತೆ 2ನೇ ಬಾರಿ ಮಧ್ಯಾಹ್ನ ನಿಮಗೆ ಟೈಮ್ ಸಿಗ್ತಾ, ಮಧ್ಯಾಹ್ನನೂ ನೀವು ರೂಸ್ಟರ್ ಅನ್ನೋ ವರ್ಡು ಎಷ್ಟು ಬೇಗ 108 ಟೈಮ್ಸ್ ಯಾರು ಬೇಕಾದರೂ ಮಾಡುವಂಥದ್ದು. ಯಾಕೆ ಅಂದರೆ ಇದು ನಾವು ಸಂಪೂರ್ಣವಾಗಿ ನಮಗೋಸ್ಕರನೇ, ನಮ್ಮ ಜಾಬ್ಗೋಸ್ಕರನೇ, ನಮ್ಮ ಸೆಕ್ಯೂರಿಟಿಗೋಸ್ಕರನೇ ನಾವು ಮಾಡುವಂಥದ್ದು. ಬೇರೆ ಯಾರಿಗೂ ನಾವು ಇಲ್ಲಿ ಮಾಡ್ತಾ ಇಲ್ಲ ಅಂದಾಗ ನಾವು ಕೂಡ ಕೆಲವೊಂದು ರೆಮಿಡೀಸ್ಗಳನ್ನು ನಮಗೋಸ್ಕರ ನಾವು ಮಾಡ್ಕೊಳ್ತಿದ್ದೀವಿ ಅಂದಾಗ ಸ್ವಲ್ಪ ಮಟ್ಟಿಗೆ ನಮಗೆ ನಾವು ಒಂದು ಮೆಂಟಲಿ ಪಾಸಿಟಿವ್ ಆಗಿ ಇದ್ದು ಇಂಟೆನ್ಷನ್ನ ಸೆಟ್ ಮಾಡಿಕೊಂಡು ನಮ್ಮ ಅಫಿರ್ಮೇಷನ್ಸ್ನ ಕರೆಕ್ಟಾಗಿ ನಾವು ಹೇಳ್ಕೊಳ್ತಾ ಹೋಗಬೇಕು. ನಾನು ಆವಾಗಲೇ ಹೇಳಿದ್ದೀನಿ, ನಾನು ಮಾಡುವಂಥ ಕೆಲಸ ನನಗೆ ತುಂಬ ಪ್ರೀತಿಯಾಗಿದೆ, ಇಷ್ಟಪಟ್ಟು ಮಾಡ್ತಾ ಇದ್ದೀನಿ, ತಿಂಗಳ ಒಳ್ಳೆ ಸ್ಯಾಲ್ರಿ ತಗೊಳ್ತಾ ಇದ್ದೀನಿ, ನನಗೆ ಒಳ್ಳೆ ಬಾಸ್ ಸಿಕ್ಕಿದ್ದಾರೆ, ಮ್ಯಾನೇಜರ್ ಸಿಕ್ಕಿದ್ದಾರೆ, ನನ್ನ ಕೊಲೀಗ್ಸ್ ಚೆನ್ನಾಗಿದ್ದಾರೆ ನನ್ನ ಹತ್ರ, ನಾನು ಇಲ್ಲಿ ತುಂಬ ಚೆನ್ನಾಗಿದ್ದೀನಿ, ಈ ಥರ ಎಲ್ಲ ಹೇಳ್ಕೊಂಡು ರೂಸ್ಟರ್ ಅಂತ ಹೇಳಿ ನೀವು 108 ಸಾರಿ ಇದನ್ನು ಚಾಂಟ್ ಮಾಡ್ತಾ ಹೋಗಿ. ಮತ್ತು ರಾತ್ರಿ 1 ಸಾರಿ, ಹೀಗೆ ದಿನಕ್ಕೆ 3 ಸತಿ ನೀವು ಇದನ್ನು ಎಷ್ಟು ಸಾರಿ ಚಾಂಟ್ ಮಾಡ್ತಾ ನೀವು ಫ್ರೀ ಇದ್ದಾಗೆಲ್ಲ ಇದನ್ನು ಚಾಂಟ್ ಮಾಡ್ತಾ ನಿಮಗೆ ಯಾವುದೇ ಥರದ ಜಾಬ್ ಶೇಕಿಂಗ್ ಇದ್ರೂ, ಏನೇ ಪಾಲಿಟಿಕ್ಸ್ ನಡೀತಾ ಇದ್ರೂ ಯಾವುದು ನಡೆಯಲ್ಲ, ಎಲ್ಲದೂ ನಿಮಗೆ ಒಂದು ಗುಡ್ ರಿಸಲ್ಟನ್ನು ಕೊಡುತ್ತೆ. ಇದು ನಿಮಗೆ ಜಾಬ್ ಶೇಕಿಂಗಲ್ಲಿ ಯಾವುದೇ ಥರದ ತೊಂದರೆ ನಿಮಗೆ ಆಗೋದಿಲ್ಲ. ಇದರೊಟ್ಟಿಗೆ ನಾನು ಮತ್ತೊಂದು ನಿಮಗೆ ಇದನ್ನು ಹೇಳ್ಕೊಡ್ತೀನಿ, ಯಾವುದು ಸ್ವಿಚ್ ಕೋಡನ್ನು ಕೊಡ್ತಾ ಇದ್ದೀನಿ.
87926944 ಈ ಒಂದು ಸ್ವಿಚ್ ಕೋಡನ್ನು ತಗೊಳ್ಳಿ. ಹಾಗೇನೆ ಇಂಟರ್ವ್ಯೂಗೆ ನೀವು ಹೋಗ್ತೀರಿ. ಇಂಟರ್ವ್ಯೂಗೆ ಹೋಗುವಾಗ ಎಷ್ಟೋ ಜನಕ್ಕೆ ಫೇಲ್ಯೂರ್ ಆಗಿಬಿಟ್ವಿ, ಇಂಟರ್ವ್ಯೂ ಫೇಲ್ ಆಯಿತು, ಜಾಬ್ ಸಿಗಲಿಲ್ಲ, ಇದೆಲ್ಲದೂ ಮನಸ್ಸಿನಲ್ಲಿ ಬರುತ್ತೆ ಅಲ್ವಾ. ಅವರಿಗೂ ಸಹ ನಾನು ಒಂದು ಸಣ್ಣ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಇಂಟರ್ವ್ಯೂ ಬಂತ, ಇಂಟರ್ವ್ಯೂಗೆ ಹೊರಟಿದ್ದೀರಿ, ಆಬ್ವಿಯಸ್ಲಿ ನಿಮ್ಮ ಒಂದು ಡೇ ಟು ಡೇ ಲೈಫಲ್ಲಿ ಯಾವ ರೀತಿ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ರೆಡಿ ಆಗ್ತೀರಿ, ಅದೆಲ್ಲದೂ ಆದ ನಂತರ ಮನೆಯಿಂದ ಹೊರಡುವಾಗ ಒಂದು ಹಿಡಿ ಹೆಸರು ಕಾಳನ್ನು ತಗೊಳ್ಬೇಕು. ನೀವು ಒಂದು ಹಿಡಿ ಹೆಸರು ಕಾಳನ್ನು ತಗೊಳ್ತೀರಿ. ಓಕೆ, ಸೊ ಈ ಹೆಸರು ಕಾಳನ್ನು ಮನೆಯಲ್ಲಿ ನಿಮ್ಮ ತಂದೆ ಇದ್ರೂ ಸರಿ, ತಾಯಿ ಇದ್ರೂ ಸರಿ, ಅಕ್ಕ ಅಣ್ಣ ಯಾರಿದ್ರೂ ಸರಿ, ಅವರ ಹತ್ರ ಇನ್ನೂ ಅಜ್ಜ ಅಜ್ಜಿ ಅಂದ್ರಿದ್ರೆ ಅವರಿಂದನಾದ್ರೂ ಸರಿ, ಅವ್ರೇನ್ ಮಾಡಬೇಕು, ನೀವು ಇಂಟರ್ವ್ಯೂಗೆ ಹೊರಡ್ತಾ ಇದ್ದೀರಿ ಅನ್ನೋಂಥ ಸಂದರ್ಭದಲ್ಲಿ ಸೊ ಒಂದು ಹಿಡಿ ಹೆಸರು ಕಾಳನ್ನ ನಿಮ್ಮ ಅಂದ್ರೆ ನಿವಾಳಿಸೋದು, ಇಳೆ ತೆಗೆಯೋದು ಅಂತಾರೆ ನೋಡಿ, ನಿವಾಳಿಸೋದು ಅಂತ, ಇದನ್ನ 9 ಸಾರಿ ತಲೆಯಿಂದ ಕಾಲಿನವರೆಗೂ ಇದನ್ನ ನಾವು ಇಳಿ ತೆಗಿಬೇಕು, ಅಂದ್ರೆ ನಿವಾಳಿಸ್ಬೇಕು. ಅವರಿಗೆ ನಿವಾಳಿಸ್ಬಿಟ್ಟು ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ 9 ಸಾರಿ ಅಂತ ನಾನು ಹೇಳಿದ್ದೀನಿ, ತಲೆಯಿಂದ ನೀವು ನಿವಾಳಿಸ್ಬೇಕು. ಈ ರೀತಿ 9 ಸಾರಿ ಮಾಡುವಾಗ ಕೈಯಲ್ಲಿರುವಂತ ಹೆಸರು ಕಾಳನ್ನ ಏನ್ ಮಾಡಬೇಕು, ಹೀಗೆ ನಿವಾಳಿಸುವಾಗ ಒಂದು ಸಾರಿ ಸ್ವಲ್ಪ ಹೆಸರು ಕಾಳನ್ನ ಕೆಳಗಡೆ ಬಿಡಿ, ಮತ್ತೊಮ್ಮೆ ನಿವಾಳಿಸುವಾಗ ಮತ್ತೊಮ್ಮೆ ಹೆಸರು ಕಾಳನ್ನ ಕೆಳಗೆ ಬಿಡಿ. ಹೀಗೆ 9 ಸಾರಿ ನಿವಾಳಿಸ್ಬೇಕಾದ್ರೆ 9 ಸಾರಿ ನಿಮ್ಮ ಕೈಯಲ್ಲಿರುವಂತ ಹೆಸರು ಕಾಳನ್ನ ಕೆಳಗಡೆ ಬಿಟ್ಬಿಟ್ಟು ಇನ್ನು ನೀವು ಇಂಟರ್ವ್ಯೂಗೆ ಹೊರಡಿ ಅಂತ ಹೇಳಿ ಅವರಿಗೆ ಮತ್ತೆ ತಿರುಗಿ ನೋಡಬಾರ್ದವರು. ಹಾಗೆ ಇಂಟರ್ವ್ಯೂ ಹೋಗೋ ದಿಕ್ಕಿನ ಕಡೆಗೆ ಅಂದರೆ ಮನೆಯಿಂದ ಹೊರಡ್ತೀರಿ, ಅದು ನಾರ್ತ್ ಇದೆಯೋ, ಈಸ್ಟ್ ಇದೆಯೋ, ವೆಸ್ಟ್ ಇದೆಯೋ, ಸೌತ್ ಇದೆಯೋ, ಯಾವ ಕಡೆ ಬರುತ್ತೋ ಆ ಕಡೆಗೆ ಅವರು ಇಂಟರ್ವ್ಯೂ ನಡೆಯುವಂಥ ದಾರಿಯನ್ನು ಹಿಡ್ಕೊಂಡು ಅವರು ಹೊರಟು ಬಿಡಬೇಕು. ಇಳೆ ತೆಗೆಸಿಕೊಂಡ ನಂತರ ತಿರುಗಿ ನೋಡೋದು, ವಾಪಸ್ ಮನೆಗೆ ಬರೋದು, ಇದನ್ನು ಮಾಡಬೇಡಿ. ಓಕೆ, ಇಲ್ಲಿ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಜಾಬ್ಗೋಸ್ಕರ ಈ 2 ರೆಮಿಡಿಯನ್ನು ನಾನು ಕೊಟ್ಟಿದ್ದೀನಿ. ಸೊ ಸೆಕ್ಯೂರಿಟಿ, ಜಾಬ್ ಸೆಕ್ಯೂರಿಟಿಗೆ ತುಂಬಾ ಪವರ್ಫುಲ್ ಇದೆ ಸ್ವಿಚ್ ವರ್ಡ್. ಅದನ್ನು ಚಾಂಟ್ ಮಾಡಿ. ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ತುಂಬ ಕೆಟ್ಟ ದೃಷ್ಟಿ ಬೀಳ್ತಾ ಇದೆ, ನಡೀತಾನೆ ಇಲ್ಲ ಅನ್ನೋರು ಈ ಒಂದು ತಂತ್ರವನ್ನು ಅಂದರೆ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಕಿವಿ ಮಾತು ಯಾರಿಗೂ ಹೇಳಬೇಡಿ. ನೀವೇನು ಮಾಡ್ಕೊಂಡು ಹೋಗ್ತಾ ಇದ್ದೀರೋ ಅದನ್ನು ಯಾರೊಟ್ಟಿಗೂ ಶೇರ್ ಮಾಡ್ಕೊಳ್ಬೇಡಿ. ಇದು ಎಲ್ಲದೂ ನಿಮಗೆ ಉತ್ತರ ಬಂದ ನಂತರ ಮತ್ತೆ ಯಾರೆಲ್ಲ ನಿಮ್ಮ ಥರ ಸಫರ್ ಮಾಡ್ತಾ ಇದ್ದಾರೋ ಅವರಿಗೆ ಈ ಪರಿಹಾರಗಳನ್ನು ತಿಳಿಸ್ಕೊಡಿ, ಅಥವಾ ನನ್ನ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ಸೊ ನಾ ಕೊಟ್ಟಂಥ ಪರಿಹಾರಗಳಿಂದ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.